ಒಂದು ದಿನ ನಾನು ಮದುವೆ ಆಗುವ ಹುಡುಗ ನನ್ನನ್ನು ಅವರ ಮನೆಗೆ ಕರೆದ. ಶಾಪಿಂಗ್ಗೆ ಹೋಗೋಣ, ಮೊದಲು ಮನೆಗೆ ಬಾ, ಅನಂತರ ನಿನ್ನನ್ನು ನನ್ನ ಕಾರಿನಲ್ಲಿ ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳಿದ. ಅವನ ಮಾತಿಗೆ ಬೆಲೆ ಕೊಟ್ಟು ನಾನು ಸುಂದರವಾಗಿ ರೆಡಿಯಾಗಿ ಹೋದೆ. ಮನೆಯ ಒಳಗಡೆ ಹೋದ ತಕ್ಷಣ ನನಗೆ ಆಶ್ಚರ್ಯ ಕಾದಿತ್ತು. ಅವರ ಮನೆಯಲ್ಲಿ ಅವರ ಅಪ್ಪ ಅಮ್ಮ ಯಾರೂ ಇರಲಿಲ್ಲ. ಅವನೊಬ್ಬನೇ ಇದ್ದ. ಅವನು ಸ್ವಲ್ಪ ಕುಡಿದಿದ್ದ ಅಂತ ಅನಿಸುತ್ತದೆ. ನಾನು ನನ್ನ ಮನೆಗೆ ಹೋಗುತ್ತೇನೆ ಅಂತ ಹೇಳಿದೆ. ಆದರೆ ಅವನು ಕೇಳಲಿಲ್ಲ. ನಾನು ಒಂದೇ ಪೆಗ್ ತೆಗೆದುಕೊಂಡಿರುವುದು ಏನೂ ಆಗುವುದಿಲ್ಲ ಅಂತ ಹೇಳಿದ. ಕೊನೆಗೆ ನಾನು ಕುಡಿಯುವ ಜ್ಯೂಸಿನಲ್ಲಿ ಪ್ರಜ್ಞೆ ತಪ್ಪುವ ಔಷಧಿಯನ್ನು ಹಾಕಿ ನನ್ನ ಜೊತೆ ಬಲಾತ್ಕಾರ ಮಾಡಿದ. ನನ್ನ ದೇಹವನ್ನು ನನಗೆ ತಿಳಿಯದಂತೆ ಬಳಸಿಕೊಂಡ. ಮುಂದೆ ನಾನು ಅವನ ಜೊತೆ ಮಾಡಿದ್ದು ನೋಡಿ ಅವನು ಬೆಚ್ಚಿಬಿದ್ದ. ನನ್ನ ಹೆಸರು ಸೌಮ್ಯ, ಅಪ್ಪ ಅಮ್ಮನ ಮುದ್ದಿನ ಮಗಳು. ಅವರಿಗೆ ಮದುವೆಯಾಗಿ ಸುಮಾರು ವರ್ಷಗಳು ಆದ ಮೇಲೆ ನಾನು ಹುಟ್ಟಿದೆ ಅಂತ ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಅಪ್ಪ ಅಮ್ಮ ಮಿಡ್ಲ್ ಕ್ಲಾಸ್, ಅಷ್ಟೊಂದು ಶ್ರೀಮಂತರೇನೂ ಅಲ್ಲ. ಅಮ್ಮ ಒಂದು ಅಂಗನವಾಡಿಯಲ್ಲಿ ಮಕ್ಕಳಿಗೆ ಅಡುಗೆ ಮಾಡಿಕೊಡುತ್ತಾರೆ. ಅಪ್ಪ ಆಸ್ಪತ್ರೆಯಲ್ಲಿ ಪಿವನ್ ಆಗಿದ್ದಾರೆ. ನೆಮ್ಮದಿಯಿಂದ ಬದುಕಲು ಅವರು ತರುವ ಸಂಪಾದನೆ ಜಾಸ್ತಿ ಆಯಿತು. ಅವರು ತಿನ್ನುವುದನ್ನು ನನಗೆ ಇಟ್ಟು ನನ್ನನ್ನು ಬೆಳೆಸಿದ್ದಾರೆ. ತೀರಾ ಶ್ರೀಮಂತರು. ಮಕ್ಕಳು ಕೂಡ ನನ್ನಷ್ಟು ಚೆನ್ನಾಗಿರುವ ಬಟ್ಟೆಯನ್ನು ಹಾಕುವುದಿಲ್ಲ, ಚೆನ್ನಾಗಿರುವ ಊಟವನ್ನು ಮಾಡುವುದಿಲ್ಲ. ಅಷ್ಟು ಚೆನ್ನಾಗಿ ಅಪ್ಪ ಅಮ್ಮ ನನ್ನನ್ನು ಸಾಕಿದ್ದಾರೆ. ಹೊರಗಿನ ಜನಕ್ಕೆ ನಮ್ಮ ಬಡತನ ಕಾಣಬಾರದು ಅಂತ ಅವರ ಕೈಲಿ ಎಷ್ಟು ಸಾಧ್ಯ ಅಷ್ಟು ಚೆನ್ನಾಗಿ ಸಾಕುತ್ತಿದ್ದಾರೆ. ಅವರು ನನ್ನ ಅಪ್ಪ ಅಮ್ಮ ಅಂತ ಅಂದುಕೊಳ್ಳುವುದು ನನ್ನ ಪಾಲಿನ ಅದೃಷ್ಟ. ಅವರ ಋಣವನ್ನು ತೀರಿಸಬೇಕು. ಹೇಗೆ ತೀರಿಸುವುದು? ನಾನು ತುಂಬ ಒಳ್ಳೆಯ ಮಗು, ಚೆನ್ನಾಗಿ ಓದುತ್ತಿದ್ದೇನೆ, ಏಕೆಂದರೆ ನನ್ನ ಎಲ್ಲ ಪರ್ಸೆಂಟೇಜ್ ಚೆನ್ನಾಗಿದೆ. ಅಮ್ಮ ಹೇಳುತ್ತಾಳೆ, ಅಷ್ಟೊಂದು ಓದಬೇಡ, ನಿನ್ನನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿಬಿಡುತ್ತೇವೆ, ಆರಾಮವಾಗಿ ಇರುವೆ. ಓದುವುದು, ಕೆಲಸ ಮಾಡುವುದು ಇವೆಲ್ಲ ತುಂಬ ಕಷ್ಟ ಮಗಳೇ. ಮದುವೆಯಾದ ಮೇಲೆ ಗಂಡನ ಮನೆಯನ್ನು ನೋಡಿಕೊಳ್ಳಬೇಕು. ಅತ್ತೆ ಮಾವ ಎಲ್ಲರನ್ನು. ಮಕ್ಕಳಾದರೆ ಮಕ್ಕಳನ್ನು ಯಾರು ಸಾಕುತ್ತಾರೆ? ನೀನು ಕೆಲಸಕ್ಕೆ ಹೋದರೆ ಅಂತ ಅಮ್ಮ ಪದೇ ಪದೇ ಹೇಳುತ್ತಿದ್ದರು. ಒಂದೊಂದು ಬಾರಿ ಬೇಸರವಾದಾಗ ನೀನೇ ಬಂದು ನೋಡಿಕೊ ಅಂತ ಬರುತ್ತಿದ್ದೆ. ಅದು ಕೂಡ ನಿಜವೇ ಅಲ್ಲವೇ? ನಮಗೆ ಅವಳನ್ನು ಬಿಟ್ಟು ಮತ್ಯಾರೂ ಇಲ್ಲ. ಅವಳೇ ನಮ್ಮ ಪ್ರಪಂಚ. ಅವಳನ್ನು ಪ್ರೀತಿಯಿಂದ ಸಾಕಿದಷ್ಟು ನಮ್ಮ ಬದುಕು ಪಾವನವಾಗುತ್ತದೆ ಅಂತ ಅಪ್ಪ ಅಮ್ಮ ಇಬ್ಬರು ಕಣ್ಣೀರು ಹಾಕಿಕೊಳ್ಳುತ್ತಿದ್ದರು. ಇತ್ತೀಚೆಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಅವರಿಗೆ. ಇನ್ನೇನು ಮಗಳಿಗೆ ಮದುವೆ ಮಾಡಿಬಿಡುತ್ತೇವೆ, ದೊಡ್ಡವಳಾಗಿದ್ದಾಳೆ ಅಂತ. ಆದರೆ ನಾನು ತುಂಬ ಸುಂದರವಾಗಿದ್ದೇನೆ. ನೆಂಟರುಗಳು, ಅಕ್ಕಪಕ್ಕದ ಮನೆಯವರು ಪ್ರತಿಯೊಬ್ಬರು ಪ್ರತಿದಿನವೂ ಒಂದೊಂದು ಸಂಬಂಧವನ್ನು ತರುತ್ತಿದ್ದರು. ನನಗೆ ಖುಷಿಯಾಗುತ್ತಿತ್ತು. ಆದರೆ ಮೊನ್ನೆ ನನ್ನ ಅತ್ತೆ ಮನೆಗೆ ಹೋಗಿದ್ದೆ. ಅಲ್ಲಿ ನನ್ನ ಅತ್ತೆ ಮಗಳು ಅಳುತ್ತಿದ್ದಳು. ಏಕೆ ಎಂದರೆ ವರ್ಷಕ್ಕೆ ಒಂದೇ ಒಂದು ಬಾರಿ ಅವಳ ಗಂಡ ಅಪ್ಪ ಅಮ್ಮನ ಮನೆಗೆ ಕಳುಹಿಸುವುದಂತೆ. ಅದೂ ಕೂಡ 1-2 ತಿಂಗಳಿಂದ ಅವಳು ಗಂಡನ ಹತ್ತಿರ, ನಾದಿನಿಯ ಹತ್ತಿರ ಭಿಕ್ಷೆ ಬೇಡಬೇಕಂತೆ. ನಾನು ನನ್ನ ಅಪ್ಪ ಅಮ್ಮನನ್ನು ಮನೆಗೆ ಹೋಗುತ್ತೇನೆ, ದಯವಿಟ್ಟು ಕಳಿಸಿಕೊಡಿ ಅಂತ. ಎಲ್ಲರೂ ಒಪ್ಪಿ, ಎಲ್ಲರೂ ಬೈದು, ಇಷ್ಟೇ ದಿನ ಇರಬೇಕು, ಅಲ್ಲಿ ಹೋಗಬಾರದು ಇಲ್ಲಿ ಹೋಗಬಾರದು ಅನ್ನುವ ತಾಕೀತುಗಳನ್ನು ಮಾಡಿ ಆ ನಂತರ ಅವಳನ್ನು ಅಮ್ಮನ ಮನೆಗೆ ಕಳುಹಿಸುತ್ತಾರಂತೆ. ಫೋನ್ ಮಾಡುವುದು ಕೂಡ ತೀರಾ ಕಡಿಮೆಯಂತೆ. ಅವಳನ್ನು 16 ವರ್ಷಕ್ಕೆ ಮದುವೆ ಮಾಡಿ ಈಗ ತುಂಬ ಕಷ್ಟಪಡುತ್ತಿದ್ದಾರೆ. ಅವಳ ಕಣ್ಣೀರನ್ನು ನೋಡಿ ನನಗೆ ತುಂಬ ದುಃಖವಾಯಿತು. ನಾನು ಮದುವೆಯಾದರೆ ಇದೇ ರೀತಿ ಆಗುತ್ತದೆ. ಸದ್ಯಕ್ಕಂತೂ ನಾನು ಮದುವೆ ಆಗುವುದಿಲ್ಲ. ಇನ್ನೂ 2 ವರ್ಷ ಅಂತ ನಿರ್ಧಾರ ಮಾಡಿದೆ. ಮದುವೆಯಾದ ಮೇಲೆ ಇದ್ದಿದ್ದೆ. ಒಮ್ಮೆ ಆಗಿಬಿಟ್ಟರೆ ನಾವು ಅವರ ಆಸ್ತಿ ಆಗುತ್ತೇವೆ. ಅಪ್ಪ ಅಮ್ಮನನ್ನು ನೋಡಿಕೊಳ್ಳಬೇಕು ಅಂದರೆ ಅವರ ಪರ್ಮಿಷನನ್ನು ತೆಗೆದುಕೊಳ್ಳಬೇಕು. ಅದಕ್ಕಾಗಿ ಸ್ವಲ್ಪ ನಿಧಾನ ಮಾಡೋಣ ಅಂತ ಅಮ್ಮನಿಗೆ ಹೇಳಿದೆ. ಆಗ ಅವಳು ಕೂಡ ಒಪ್ಪಿಕೊಂಡಳು. ಅಮ್ಮನಿಗೆ ಆಸೆ, ಅಷ್ಟರಲ್ಲಿ ಇನ್ನೂ ಒಡವೆಗಳನ್ನು ನನ್ನ ಮಗಳಿಗೆ ಮಾಡಿಸಬಹುದು, ಸ್ವಲ್ಪ ಸಮಯ ಸಿಗುತ್ತದೆ ಅಂತ. ಈಗ ನಾನು ನನ್ನ ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೊಡುತ್ತಿದ್ದೇನೆ. ಹೆಣ್ಣು ಮಕ್ಕಳು ಈಗಿನ ಕಾಲದಲ್ಲಿ ಅವರ ಕಾಲ ಮೇಲೆ ಅವರು ನಿಲ್ಲಬೇಕು ಅಲ್ಲವೇ? ಬದುಕು ಚೆನ್ನಾಗಿ ನಡೆದುಕೊಂಡು ಹೋಗುತ್ತಿದೆ. ಇದೇ ಸಂದರ್ಭದಲ್ಲಿ ನನ್ನ ಕಾಲೇಜಿನ ಲೆಕ್ಚರರ್ ಶೇಖರ್ ಮೇಲೆ ನನಗೆ ತುಂಬ ಪ್ರೀತಿ ಶುರುವಾಯಿತು. ಅವರು ಕೂಡ ನನ್ನನ್ನು ತುಂಬ ಪ್ರೀತಿ ಮಾಡುತ್ತಿದ್ದರು. ಮೊದಲು ಅವರು ನನ್ನ ಹಿಂದೆ ಸುತ್ತುತ್ತಿದ್ದರು. ನಾನು ಅಪ್ಪ ಅಮ್ಮ ಗುರುಗಳು ಅನ್ನುವ ಭಾವನೆಯನ್ನು ಇಟ್ಟುಕೊಂಡು ಒಪ್ಪಿಕೊಂಡಿರಲಿಲ್ಲ. ಆದರೆ ಅವರ ಪ್ರೀತಿಗೆ ನಾನು ತಲೆಬಾಗಲೇಬೇಕಿತ್ತು. ಅಷ್ಟೊಂದು ಪ್ರೀತಿಸುತ್ತಾರೆ ನನ್ನನ್ನು.
ಅಪ್ಪ ಅಮ್ಮ ಹುಡುಕಿದರೂ ಕೂಡ ಇಷ್ಟು ಒಳ್ಳೆಯ ಹುಡುಗನನ್ನು ಹುಡುಕುತ್ತಿರಲಿಲ್ಲ ಅಂದುಕೊಂಡು ಪ್ರೀತಿಸುತ್ತಿದ್ದೆ. ಈ ವಿಷಯ ಮನೆಯಲ್ಲಿ ತಿಳಿಯಿತು. ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಇನ್ನೂ ಖುಷಿ. ಅವರು ನಮ್ಮ ಜಾತಿ, ನೋಡಲು ತುಂಬ ಸುಂದರವಾಗಿದ್ದಾನೆ, ಮನೆ ಕಡೆಯೂ ಅನುಕೂಲವಾಗಿದ್ದಾರೆ, ಇನ್ನೇನು ಬೇಕು? ಅಪ್ಪ ಅಮ್ಮ ಕೇಳುವುದು ಅಷ್ಟೇ ಅಲ್ಲವೇ? ಆದರೆ ಮದುವೆಯನ್ನು ಇನ್ನೂ 1 ವರ್ಷ ಮುಂದೆ ಹಾಕಿದೆವು. ನನ್ನ ವಿದ್ಯಾಭ್ಯಾಸ ಮುಗಿಯಲು ಇನ್ನೂ 1 ವರ್ಷ ಬೇಕಿತ್ತು. ನನ್ನ ಆಸೆ ಶೇಖರ್ ಜೊತೆ ಆರಾಮವಾಗಿ ಸ್ವಲ್ಪ ದಿನಗಳು ಇರಬಹುದು ಅನ್ನುವುದಾಗಿತ್ತು. ಶೇಖರ್ ನಾನು ವೀಕೆಂಡ್ಸಲ್ಲಿ ಮೀಟ್ ಮಾಡುತ್ತಿದ್ದೆವು, ಹೊರಗಡೆ ಹೋಗುತ್ತಿದ್ದೆವು. ಯಾವಾಗಲೂ 1 ದಿನದ ಟ್ರಿಪ್ಗಳಿಗೆ ಮಾತ್ರ ಒಪ್ಪಿಕೊಳ್ಳುತ್ತಿದ್ದಳು. ಆದರೆ ಅಪ್ಪನ ಹತ್ತಿರ ಹೇಳಬೇಡ, ಅವರು ಸ್ವಲ್ಪ ಹಳೆ ಕಾಲದವರ ರೀತಿ ಹೇಳುತ್ತಾರೆ. ಮದುವೆಗಿಂತ ಮುಂಚೆ ಜಾಸ್ತಿ ಸಮಯ ಕಳೆದರೆ ಗೊತ್ತಲ್ಲ ಅಂತ ಕಣ್ಣಲ್ಲೇ ಸನ್ನೆ ಮಾಡುತ್ತಿದ್ದಳು. ಗೊತ್ತು ಅಮ್ಮ, ನಾನು ನಿನ್ನ ಮಗಳು, ಆ ಗೆರೆಯನ್ನು ಎಂದೂ ದಾಟುವುದಿಲ್ಲ, ನೀನು ಧೈರ್ಯವಾಗಿರು ಅಂತ ಹೇಳಿ ಹೋಗುತ್ತಿದ್ದೆ. ನಮ್ಮಿಬ್ಬರ ಪ್ರೇಮ ಪ್ರಸಂಗ ಅವರ ಅಪ್ಪ ಅಮ್ಮನಿಗೆ ಗೊತ್ತಾಗಿ ಎಂಗೇಜ್ಮೆಂಟ್ಗೆ ಹಠ ಮಾಡಿದರು. ಅವರ ಇಚ್ಛೆಯಂತೆ ಎಂಗೇಜ್ಮೆಂಟ್ ಕೂಡ ಆಯಿತು. ಅಪ್ಪ ಅಮ್ಮ ಅವರ ಶಕ್ತಿಗೆ ಅನುಗುಣವಾಗಿ ಮಾಡಿಕೊಟ್ಟರು. ಮದುವೆ ಡೇಟನ್ನು ಫಿಕ್ಸ್ ಮಾಡಿದರು. ಇನ್ನು 6 ತಿಂಗಳು ಇದೆ ಮದುವೆ. ಇಂದು ನನ್ನನ್ನು ಶೇಖರ್ ಮನೆಗೆ ಕರೆದಿದ್ದಾರೆ. ನಾನು ಖುಷಿಯಾಗಿ ಚೆನ್ನಾಗಿ ರೆಡಿಯಾಗಿ ಹೋದೆ. ಬಾಗಿಲು ತೆಗೆದ ತಕ್ಷಣ ಆಶ್ಚರ್ಯ ಕಾದಿತ್ತು. ಅವರ ಮನೆಯಲ್ಲಿ ಅವರನ್ನು ಬಿಟ್ಟು ಯಾರೂ ಇಲ್ಲ. ಕೇಳಿದ್ದಕ್ಕೆ ಅಮ್ಮ ಈಗ ತಾನೇ ಹೋದರು, ಇನ್ನೇನು ಬಂದು ಬಿಡುತ್ತಾರೆ ಅಂತ ಹೇಳಿದರು. ನಾನು ಸ್ವಲ್ಪ ಅನುಮಾನದಲ್ಲೇ ಒಳಗಡೆ ಹೋದೆ. ಶೇಖರ್ ಡೋರನ್ನು ಲಾಕ್ ಮಾಡುತ್ತಾರೆ. ನಿನಗೆ ಏನಾದರೂ ಕುಡಿಯಲು ಬೇಕಾ? ಹಾಟ್ ಡ್ರಿಂಕ್ಸ್ ಏನಾದರೂ ಕುಡಿಯುತ್ತೀಯಾ ಅಂತ ಕೇಳಿದರು. ನಾನು ಅದಕ್ಕೆ ಇಲ್ಲ ಅಂತ ಹೇಳಿದೆ. ನನಗೆ ಜ್ಯೂಸನ್ನು ತಂದು ಕೊಟ್ಟರು. ಅವರು ನನ್ನನ್ನು ವಿಕಾರವಾಗಿ ನೋಡುತ್ತಿದ್ದರು. ಕೇಳಿದ್ದಕ್ಕೆ ಅವರು, ಇಂದು ನೀನು ತುಂಬ ಸುಂದರವಾಗಿ ಕಾಣುತ್ತಿದ್ದೀಯಾ. ನನಗೆ ಏನೋ ಒಂದು ರೀತಿ ವಾಸನೆ ಬಂತು. ಶೇಖರ್ ಕುಡಿದಿದ್ದಾರೆ. ನನ್ನ ಗೆಳೆಯ ತುಂಬ ಬಲವಂತ ಮಾಡಿದ. ನೀನು ಬರುವುದಕ್ಕಿಂತ ಮುಂಚೆ ಬಂದಿದ್ದ. ಅವನಿಗೆ ಒಳ್ಳೆ ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆಯಂತೆ. ಅದಕ್ಕೆ ಇಂದು ನಮ್ಮ ಮನೆಯಲ್ಲಿ ಇಟ್ಟುಕೊಂಡಿದ್ದೇವೆ ಪಾರ್ಟಿಯನ್ನು. ಅವರೆಲ್ಲ ಹೊರಟು ಹೋದರು. ಈಗ ನಮ್ಮಿಬ್ಬರ ಪಾರ್ಟಿ ಅಷ್ಟೇ. ಏನು ತಿನ್ನುತ್ತೀಯಾ, ಏನು ಬೇಡ ಅಂತ ಹೇಳಿದೆ. ನನ್ನ ಹತ್ತಿರ ಬಂದು ನನ್ನ ಕೈಯನ್ನು ಹಿಡಿದುಕೊಂಡರು. ಇದೆಲ್ಲ ಹೊಸದಲ್ಲ ನಮಗೆ. ಅದಕ್ಕೆ ಸುಮ್ಮನೆ ಆದೆ. ಆ ಜ್ಯೂಸ್ ಕುಡಿಯುತ್ತಲೇ ತಲೆ ತಿರುಗಿದಂತೆ ಆಯಿತು. ಕಣ್ಣುಗಳು ಮಂಜಾದವು. ಏನೂ ತಿಳಿಯುತ್ತಿಲ್ಲ, ಅರ್ಥವಾಗುತ್ತಿಲ್ಲ. ನಿಧಾನವಾಗಿ ನನ್ನನ್ನು ಶೇಖರ್ ಎತ್ತುಕೊಂಡು ಹೋಗುತ್ತಿದ್ದಾರೆ. ಅವರ 2 ತೋಳುಗಳಲ್ಲಿ ಅಂತ ಅರ್ಥವಾಗುತ್ತದೆ. ಶೇಖರ್ ಏನು ಮಾಡುತ್ತಿದ್ದೀರಾ ಅಂತ ಹೇಳುತ್ತಿದ್ದೇನೆ. ಮಲಗಿಸುತ್ತಾರೆ ಹಾಸಿಗೆಯ ಮೇಲೆ. ರೂಮಿನ ಬಾಗಿಲನ್ನು ಹಾಕುತ್ತಾರೆ. ನನ್ನ ಒಟ್ಟಿಗೆ ಕೈ ಹಾಕುತ್ತಾರೆ. ನಾನು ಅಳುತ್ತಾ ಅವರನ್ನು ದೂರ ತಳ್ಳುತ್ತೇನೆ. ಇದೆಲ್ಲ ಆಗುವುದಿಲ್ಲ, ಮದುವೆಗಿಂತ ಮುಂಚೆ ಅಂತ ಮೇಲೆ ಬರುತ್ತಿರುತ್ತಾರೆ. ಬಲವಂತವಾಗಿ ನಾನು ಅವರನ್ನು ತಳ್ಳಿದೆ. ನಿನಗೆ ಇಷ್ಟವಿಲ್ಲವಾದರೆ ಪರವಾಗಿಲ್ಲ ಅಂತ ಹೋಗುತ್ತಿದ್ದಾರೆ. ಆ ಜ್ಯೂಸ್ನ ಎಫೆಕ್ಟ್ ಅನಿಸುತ್ತದೆ. ಹೋಗುತ್ತಿದ್ದವರನ್ನು ಪುನಃ ನನ್ನ ಹತ್ತಿರ ಎಳೆದುಕೊಂಡು ನನ್ನ ಎದೆಯ ಮೇಲೆ ಬೀಳುವಂತೆ ಮಾಡಿದೆ. ನಾನು ಅವರ ಬಟ್ಟೆಯನ್ನು ಆ ಮಂಪರಿನಲ್ಲಿ ತೆಗೆಯಲು ಪ್ರಯತ್ನಿಸಿದೆ. ಅವರು ನನ್ನ ಬಟ್ಟೆಯನ್ನು ತೆಗೆದರು. ಇಬ್ಬರು ಬೆತ್ತಲಾದವು. ನಾವಿಬ್ಬರು ಒಂದಾಗುತ್ತಿದ್ದೇವೆ. ಇದೆಲ್ಲ ನನಗೆ ಕನಸು ಅಂತ ಅನಿಸುತ್ತಿದೆ. ನನ್ನ ತಲೆ ನನ್ನ ಕಂಟ್ರೋಲ್ನಲ್ಲಿ ಇಲ್ಲ. ಎಚ್ಚರವಾದಾಗ ನಾನು ಗಟ್ಟಿಯಾಗಿ ಶೇಖರ್ನನ್ನು ತಬ್ಬಿಕೊಂಡು ಮಲಗಿದ್ದೆ, ಬೆತ್ತಲಾಗಿ. ವಾಸ್ತವ ಅರ್ಥವಾಗಿ ಜೋರಾಗಿ ಅಳಲು ಶುರು ಮಾಡಿದೆ. ನಾನು ಅವರ ಜೊತೆ ಹೀಗೆ ನನ್ನ ಹೆಣ್ತನವನ್ನು ಹಾಳು ಮಾಡಿದ, ನನ್ನದೆಲ್ಲವನ್ನು ದೋಚಿಕೊಂಡಿದ್ದ, ನನಗೆ ತಿಳಿಯದ ಹಾಗೆ. ಆಗ ಶೇಖರ್ನನ್ನು ಹೇಳಿಸಿದೆ, ಏನು ಮಾಡಿದ್ದೀರಿ ಹೇಳಿ ಅಂತ. ಅವರು ನನ್ನ ಗೆಳೆಯ ನನಗೆ ಕುಡಿಸಿದ್ದ ಅಂತ ಶೇಖರ್ ಏನನ್ನೋ ಹೇಳಲು ಬಾಯಿ ತೆಗೆದರು. ಇನ್ನು ಅವನ ಜೊತೆ ಮಾತನಾಡಲು ಯಾವುದೇ ವಿಷಯವಿಲ್ಲ ಅಂತ ಹೇಳಿ ಬೇಗ ನನ್ನ ಬಟ್ಟೆಯನ್ನು ಹಾಕಿಕೊಂಡು ನಾನು ಅಲ್ಲಿಂದ ಹೊರಟು ಹೋದೆ. ನನ್ನ ಹಿಂದೆ ಶೇಖರ್ ಬಂದರೂ ಕೂಡ ನಿನ್ನ ಮುಖವನ್ನು ನನಗೆ ಜೀವನದಲ್ಲಿ ತೋರಿಸಬೇಡ, ನಂಬಿಕೆ ದ್ರೋಹಿ ಅಂತ ಮನೆಗೆ ಹೋದೆ. ಮನೆಗೆ ಹೋದಾಗ ಅಮ್ಮ ನನ್ನ ಅವತಾರವನ್ನು ನೋಡಿ ಸ್ವಲ್ಪ ಬೇಸರಗೊಂಡಳು. ನಿನ್ನ ಕೂದಲು, ನಿನ್ನ ಬಟ್ಟೆ ಏನಾದರೂ ಹೆಚ್ಚು ಕಡಿಮೆ ಆಗಿದೆಯಾ ಅಂತ. ಅಮ್ಮನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳಲು ಶುರು ಮಾಡಿದೆ. ಶೇಖರ್ ಮಾಡಿದ ಕೆಲಸವನ್ನು ಹೇಳಿದೆ. ಹಾಗಾದರೆ ಮದುವೆಯನ್ನು ಬೇಗ ಮಾಡಿಬಿಡೋಣ ಅಂತ ಅಮ್ಮ ಹೇಳುತ್ತಾಳೆ. ಮದುವೆ ಅಲ್ಲ, ಅವನ ಮುಖ ನೋಡಲು ನನಗೆ ಇಷ್ಟವಿಲ್ಲ. ಮತ್ತಿನ ಜ್ಯೂಸ್ ಕೊಟ್ಟು ನನ್ನನ್ನು ಉಪಯೋಗಿಸಿಕೊಂಡವನನ್ನು ಜೀವನ ಸಂಗಾತಿಯಾಗಿ ನಾನು ಮಾಡಿಕೊಳ್ಳುವುದಿಲ್ಲ ಅಂತ ಹೇಳಿ ರೂಮಿಗೆ ಹೋದೆ. ಅಪ್ಪನಿಗೆ ಮುಖ ತೋರಿಸಬಾರದು.
ಅಪ್ಪನ ಹತ್ತಿರ ಸುಳ್ಳು ಹೇಳಲು ಸಾಧ್ಯವಿಲ್ಲ. ಅವರಿಗೆ ಸತ್ಯ ಗೊತ್ತಾದರೆ ತುಂಬ ದುಃಖಪಡುತ್ತಾರೆ. ಪದೇ ಪದೇ ಶೇಖರ್ ಫೋನ್ ಮಾಡುತ್ತಿದ್ದ. ಸ್ವಿಚ್ ಆಫ್ ಮಾಡಿದೆ ಫೋನನ್ನು. ಬೆಳಿಗ್ಗೆ ಬೇಗ ಎದ್ದು, ಅಮ್ಮ, ನನ್ನ ಗೆಳತಿ ಹೈದರಾಬಾದ್ನಲ್ಲಿ ಇದ್ದಾಳೆ, ಅಲ್ಲಿ ಮೆಡಿಟೇಷನ್ ಸೆಂಟರ್ ಇದೆಯಂತೆ, ಸ್ವಲ್ಪ ದಿನ ಅಲ್ಲಿ ಜಾಯಿನ್ ಆಗುತ್ತೇನೆ. ನನ್ನ ಬದುಕಿನಲ್ಲಿ ಆದ ಈ ಕಹಿ ಘಟನೆಯನ್ನು ಸ್ವಲ್ಪ ಮರೆಯಬೇಕು. ಅಮ್ಮ ಅಳುತ್ತಲೇ ನನ್ನನ್ನು ಬೀಳ್ಕೊಟ್ಟಳು. ನನ್ನ ಗೆಳತಿ ಪ್ರೀತಿ ಹೈದರಾಬಾದ್ನಲ್ಲಿ ಅವಳ ಮನೆಯಲ್ಲಿ ಇರಲು ನನಗೆ ಅವಕಾಶ ಮಾಡಿಕೊಟ್ಟಳು. ಮದುವೆಯಾಗಿ ಅವಳಿಗೆ ಒಂದು ಪುಟ್ಟ ಹೆಣ್ಣು ಮಗುವಿದೆ. ಅವಳು ಈ ಧ್ಯಾನ ಇವನ್ನೆಲ್ಲ ಜಾಸ್ತಿ ಮಾಡುತ್ತಾಳೆ. ನನ್ನನ್ನು ಕೂಡ ಒಂದು ಚಂದದ ಮೆಡಿಟೇಷನ್ ಸೆಂಟರ್ಗೆ ಸೇರಿಸಿದಳು. ಮೊದಲ ದಿನಗಳು ಕಷ್ಟವಾದರೂ ದಿನಗಳು ಕಳೆದಂತೆ ನನ್ನ ಮಾನಸಿಕ ಸ್ಥಿತಿ ಸಂಪೂರ್ಣವಾಗಿ ಉತ್ತಮವಾಗುತ್ತಿದೆ. ಇಡೀ ಪ್ರಪಂಚವೇ ನನ್ನ ಎದುರಿಗೆ ಬರಲಿ, ಎಲ್ಲ ಕಷ್ಟವನ್ನು ಎದುರಿಸುವ ಶಕ್ತಿ ನಿಧಾನವಾಗಿ ಬರುತ್ತಿದೆ. ಇವುಗಳ ಮಧ್ಯೆ ಶೇಖರ್ ಪುನಃ ಪುನಃ ಫೋನ್ ಮಾಡುತ್ತಿದ್ದ ಅಂತ ಸಿಮ್ಮನ್ನು ಚೇಂಜ್ ಮಾಡಿದ್ದೇನೆ. ಅಮ್ಮ ಯಾವುದೇ ಕಾರಣಕ್ಕೂ ಅವನಿಗೆ ನನ್ನ ಹೊಸ ನಂಬರ್ ಕೊಡಬಾರದು ಅಂತ. ಆದರೆ ಅಮ್ಮ ಫೋನ್ ಮಾಡಿದಾಗಲೆಲ್ಲ ಶೇಖರ್ ಬಗ್ಗೆ ಹೇಳುತ್ತಿರುತ್ತಾರೆ. ಅವನು ಇಂದು ಬಂದು ದಿನಪೂರ್ತಿ ಮನೆ ಹತ್ತಿರ ನಾಯಿ ಥರ ಕಾಯುತ್ತಿದ್ದ. ಯಾವಾಗಲಾದರೂ ನೀನು ಬರುತ್ತೀಯಾ ಅಂತ. ನಿನ್ನನ್ನು ತುಂಬ ಪ್ರೀತಿಸುತ್ತಾನೆ ಮಗಳೇ. ಆಗ ಆದ ಒಂದು ತಪ್ಪನ್ನು ಇನ್ನೂ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡ. ಅಮ್ಮ ಹೇಳಿದ ವಿಷಯವನ್ನು ಎಷ್ಟು ಹೇಳುತ್ತೀಯಾ? ಒಂದು ಬಾರಿ ನಂಬಿಕೆ ಹೋದರೆ ಮನುಷ್ಯನ ಮೇಲೆ ಪುನಃ ಪುನಃ ನಂಬಿಕೆ ಬರುವುದಿಲ್ಲ. ಅವನನ್ನು ನಾನು ಬಿಟ್ಟು ಹಾಕಿದೆ ಅಂತ ಎಷ್ಟು ಹೇಳಿದರೂ ಅಮ್ಮ ನನ್ನನ್ನು ಬಿಡುವುದಿಲ್ಲ. ಒಮ್ಮೊಮ್ಮೆ ಶೇಖರ್ ಮಾಡಿದ ಕೆಟ್ಟ ಕೆಲಸದಿಂದ ನನ್ನ ತಲೆ ಸಿಡಿಯುತ್ತದೆ. ಸ್ವಲ್ಪ ತಾಳ್ಮೆಯಿಂದ ಇದ್ದಿದ್ದರೆ ಇಷ್ಟೊತ್ತಿಗೆ ನಾವಿಬ್ಬರು ಮದುವೆ ಆಗುತ್ತಿದ್ದೆವು. ಎಲ್ಲವನ್ನು ಹಾಳು ಮಾಡಿದರು. ನಮ್ಮ ಮೆಡಿಟೇಷನ್ ಸೆಂಟರ್ನಲ್ಲಿ ದೊಡ್ಡ ಗುರುಗಳು ಇದ್ದಾರೆ. ಅವರು ಜಾಸ್ತಿ ಜನಗಳ ಎದುರಿಗೆ ಕಾಣಿಸಿಕೊಳ್ಳುವುದಿಲ್ಲ. ಅವರು ಕಾಣಿಸಿಕೊಂಡಾಗ ಮಾಡುವ ಬೋಧನೆಗಳು ತುಂಬ ಚೆನ್ನಾಗಿರುತ್ತದೆ. ಇಂದು ನನ್ನ ಹತ್ತಿರ ಬಂದು ಹೇಳುತ್ತಾರೆ, ಗುರುಗಳು ನಿಮ್ಮನ್ನು ಕರೆಯುತ್ತಿದ್ದಾರೆ ಅಂತ. ನಾನು ಅವರ ರೂಮಿಗೆ ಹೋದೆ. ಅವರು ನನ್ನನ್ನು ಪಕ್ಕ ಕೂರಿಸಿಕೊಂಡು ನನ್ನ ಜೊತೆ ತುಂಬ ಮುಕ್ತವಾಗಿ ಮಾತನಾಡಲು ಶುರು ಮಾಡಿದರು. ದೇಹದ ಪ್ರತಿಯೊಂದು ಅಂಗಗಳ ಬಗ್ಗೆ, ಈ ಆತ್ಮಚಿಂತನೆ, ಪ್ರಾರ್ಥನೆ, ಧ್ಯಾನ, ಗಂಡ ಹೆಂಡತಿಯ ಸಂಬಂಧ. ಗುರುಗಳು ಈ ರೀತಿ ಮಾತು ನನ್ನ ಜೊತೆ ಅರ್ಥವಾಗುತ್ತಿಲ್ಲ, ಕೋಪ ಬರುತ್ತಿದೆ. ಕೊನೆಗೆ ನನ್ನ ಕೈಯನ್ನು ಹಿಡಿದುಕೊಂಡು ಹೇಳುತ್ತಾರೆ, ಇಲ್ಲಿ ಇರುವ ಎಲ್ಲ ಹುಡುಗಿಯರಿಗಿಂತ ಸುಂದರವಾದ ಹುಡುಗಿ ನೀನೆ. ನನ್ನ ಜೊತೆ ಅಡ್ಜಸ್ಟ್ ಆಗಿ ಬಿಡು. ನಿನಗೆ ಏನು ಬೇಕೋ ಅದನ್ನು ಕೊಡುತ್ತೇನೆ. ಈ ಮೆಡಿಟೇಷನ್ ಸೆಂಟರ್ನಲ್ಲಿ ತುಂಬ ಬ್ರ್ಯಾಂಚ್ಗಳಿವೆ. ತುಂಬ ರಾಜ್ಯಗಳಲ್ಲಿ ಒಂದು ಬ್ರ್ಯಾಂಚನ್ನು ನಿನ್ನ ಹೆಸರಿಗೆ ಬರೆದುಕೊಡುತ್ತೇನೆ ಅಂತ ನನ್ನ ಕೆನೆಗೆ ಮುತ್ತು ಕೊಡಲು ಬಂದ. ನಾನು ಸ್ವಲ್ಪ ದೂರ ಕುಳಿತುಕೊಂಡು ಸ್ವಲ್ಪ ಯೋಚನೆ ಮಾಡುತ್ತೇನೆ. ಗುರುಗಳೇ, ನನಗೆ ಸಮಯ ಅವಕಾಶ ಕೊಡಿ ಅಂತ ಹೊರಗಡೆ ಬಂದು ಬಿಟ್ಟೆ. ಉಸಿರನ್ನು ಹೊರಗೆ ಬಿಟ್ಟೆ. ಮೈ ಕೈ ಬೆವರಲು ಶುರುವಾಯಿತು. ನಿಧಾನವಾಗಿ ಆಟೋ ಹಿಡಿದುಕೊಂಡು ಮನೆಗೆ ಹೋದೆ. ಅಲ್ಲಿ ನನ್ನನ್ನು ನೋಡಿ ನನ್ನ ಗೆಳತಿ ಭಯಪಟ್ಟಳು. ಏನಾಗಿದೆ ನಿನಗೆ ಅಂತ. ನಡೆದ ವಿಷಯವನ್ನು ನಿಧಾನವಾಗಿ ಹೇಳಿದೆ. ಅವಳು ಅದಕ್ಕೆ ಈಗ ಅರ್ಥವಾಯಿತಾ? ಈ ಪ್ರಪಂಚ ತುಂಬ ಕೆಟ್ಟದ್ದು. ಸನ್ಯಾಸಿಗಳು ಅಂತ ಹೇಳಿದವರೇ ದೈಹಿಕ ಸುಖಕ್ಕಾಗಿ ಅವರ ಶಿಷ್ಯರನ್ನು ಬಳಸಿಕೊಳ್ಳುತ್ತಾರೆ. ನಿನಗೆ ಯಾವಾಗ ಬುದ್ಧಿ ಬರುತ್ತದೆ? ಅಷ್ಟೇ ಏಕೆ, ನನ್ನ ಗಂಡನಿಗೆ ಎಷ್ಟೋ ಬಾರಿ ಬೇರೆ ಹುಡುಗಿಯರ ಜೊತೆ ಅಕ್ರಮ ಸಂಬಂಧವಿರುತ್ತದೆ. ನಾನು ಕಂಡರೂ ಕಾಣದಂತೆ ಇದ್ದು ಬಿಡುತ್ತೇನೆ. ಗಲಾಟೆ ಮಾಡಿದರೆ ಡ್ರೈವರ್ಸ್ ಕೊಡುತ್ತಾನೆ. ಈ ಮಗುವಿನ ಕತೆ ಏನು? ನನಗೆ ಬೇಸರವಾಯಿತು. ನಿನ್ನ ಹುಡುಗ ತುಂಬ ಒಳ್ಳೆಯವನು. ನಿನ್ನ ಅಮ್ಮ ನನಗೆ ಫೋನ್ ಮಾಡಿದ್ದರೂ ಪದೇ ಪದೇ ಅಲ್ಲಿಗೆ ಬಂದು ಕ್ಷಮೆ ಕೇಳುತ್ತಾನೆ. ಅವನು ಮಾಡಿದ ಒಂದು ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡಬೇಡ. ಪ್ರಪಂಚದಲ್ಲಿ ಇರುವ ಎಲ್ಲ ಗಂಡಸರೂ ಒಂದೇ. ಹುಡುಗಿಯರ ವಿಷಯದಲ್ಲಿ ಇವನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುತ್ತಿದ್ದಾನೆ. ಇನ್ನು ಎಷ್ಟು ಸತಾಯಿಸುತ್ತೀಯ ನೀನು? ಬೇರೆ ಹುಡುಗನನ್ನು ಮದುವೆಯಾದರೂ ಅಷ್ಟೇ, ಅವನು ಅದೇ ರೀತಿ ಇರುತ್ತಾನೆ. ಅಥವಾ ಸಿಂಗಲ್ ಆಗಿ ಇರುತ್ತೇನೆ ಅಂದರೂ ಕೂಡ ಯಾರೂ ನಿನ್ನನ್ನು ಬಿಡುವುದಿಲ್ಲ. ಈ ರೀತಿ ಗುರುಗಳು ಕೆಲಸ ಮಾಡುವ ಕಡೆ ಬಾಸುಗಳು ನಿನ್ನನ್ನು ಉಪಯೋಗಿಸಿಕೊಳ್ಳಲು ಬಯಸುತ್ತಾರೆ. ಯೋಚಿಸಿ ನಿರ್ಧಾರ ತೆಗೆದುಕೋ. ನನಗೆ ಅವಳು ಹೇಳಿದ ಮಾತು ಸರಿ ಅಂತ ಅನಿಸಿತು. ರಾತ್ರಿ ಎಲ್ಲ ನಿದ್ರೆ ಮಾಡಿಲ್ಲ. ಶೇಖರ್ ಮಾಡಿದ ಒಳ್ಳೆ ಕೆಲಸಗಳು, ನನ್ನ ಮೇಲೆ ತೋರಿಸುತ್ತಿದ್ದ ಪ್ರೀತಿ, ಕಾಳಜಿ ಅವೆಲ್ಲ ಒಮ್ಮೆಲೆ ನೆನಪಾಗಿ ಕಣ್ಣೀರು ಬಂತು. ಬೆಳಿಗ್ಗೆ 5 ಗಂಟೆಗೆ ನನ್ನ ಗೆಳತಿ ನನ್ನನ್ನು ಎಚ್ಚರ ಮಾಡುತ್ತಿದ್ದಾಳೆ. ನನ್ನ ಕೈಯನ್ನು ಹಿಡಿದುಕೊಂಡು ಬಂದು ಹೊರಗೆ ಅಂಗಳದಲ್ಲಿರುವ ಚೇರಿನಲ್ಲಿ ಕೂರಿಸಿದಳು. ಎದುರುಗಡೆ ಶೇಖರ್ ಕುಳಿತಿದ್ದ. ಕ್ಷಮೆ ಕೇಳುತ್ತಿದ್ದಾನೆ. ನಾನು ಅಳಲು ಶುರು ಮಾಡಿದೆ. ಕೊನೆಗೆ ನನ್ನ ಕಾಲನ್ನು ಹಿಡಿದುಕೊಳ್ಳಲು ಪ್ರಾರಂಭಿಸಿದ. ದಯವಿಟ್ಟು ಕ್ಷಮಿಸು ನನ್ನನ್ನು. ನೀನಿಲ್ಲವಾದರೆ ನಾನು ಸತ್ತು ಹೋಗುತ್ತೇನೆ ಅಂದು ನನ್ನ ಗೆಳೆಯ ಕುಡಿಸಿದ್ದ.
ಆ ಕುಡಿದ ಮತ್ತಿನಲ್ಲಿ ನಿನ್ನ ಜೊತೆ ತುಂಬ ಕ್ಲೋಸ್ ಆದೆ ಅಷ್ಟೇ, ಕ್ಷಮಿಸು. ನಾವಿಬ್ಬರು ಮದುವೆ ಆಗೋಣ. ಎಂದೂ ಕೂಡ ನಿನ್ನ ನಂಬಿಕೆಯನ್ನು ನಾನು ಹೊಡೆಯುವುದಿಲ್ಲ ಅಂತ ನನ್ನ ಕಾಲನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾನೆ. ನಾನು ಕೆಳಗಡೆ ಕುಳಿತುಕೊಂಡು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಮೊದಲು ನನ್ನನ್ನು ಕ್ಷಮಿಸು. ನೀನು ಮಾಡಿದ ತಪ್ಪಿಗೆ ತುಂಬ ನೋವು ಮಾಡಿದೆ. ಅವನು ಕೂಡ ನನ್ನನ್ನು ಅವನ ಬಾಹುಗಳಲ್ಲಿ ಬಂಧಿಸಿದ. ನಂತರ ನಾನು ಅವನ ತುಟಿಗಳಿಗೆ ಮುತ್ತನ್ನು ಕೊಟ್ಟೆ. ಅವನು ಕೂಡ ಸ್ಪಂದಿಸಿದ. ತುಂಬ ಸಮಯ ಅದೇ ರೀತಿ ಇದ್ದೆವು. ಇದಾದ ಸ್ವಲ್ಪ ಸಮಯಕ್ಕೆ ವಾಸ್ತವ ಅರಿವಾಗಿ ನನ್ನ ಗೆಳತಿ ನಮ್ಮ ಮದುವೆಗೆ ಬರಲೇಬೇಕು ಅಂತ ಹೇಳಿ ನಾವಿಬ್ಬರು ನಮ್ಮ ಊರಿನ ಹಾದಿಯನ್ನು ಹಿಡಿದೆವು. ಕಾರಿನಲ್ಲಿ ಹೋಗಬೇಕಾದರೆ ಶೇಖರ್ ತುಂಬ ಖುಷಿಯಾಗಿದ್ದರು. ಪದೇ ಪದೇ ನನ್ನನ್ನೇ ನೋಡುತ್ತಿದ್ದರು. ಅವರ ಕಣ್ಣುಗಳಲ್ಲಿ ನನ್ನನ್ನು ಸಂಪೂರ್ಣವಾಗಿ ಬಾಚಿಕೊಂಡರು. ನಾನು ಧನ್ಯವಾದೆ. ಅವರನ್ನು ಪ್ರೀತಿಸಿ ಇಂದು ಕೂಡ ನಮ್ಮಿಬ್ಬರ ಮಧ್ಯೆ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ಅಂತ ಇಬ್ಬರು ಒಬ್ಬರಿಗೊಬ್ಬರು ಪ್ರಾಮಿಸ್ ಮಾಡಿದೆವು. ನಮ್ಮಿಬ್ಬರ ಹೊಸ ಬದುಕು ಇಂದಿನಿಂದ ಶುರುವಾಯಿತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.